ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಯಪ್ಪ ದೇವ್ರೆ, ಇವತ್ತಿನ ಮ್ಯಾಚ್ ಯಾವ್ದು ಹೇಳಿ? RCB ವರ್ಸಸ್ SRH. ದೇವ್ರೆ ನೀನೇ ಕಾಪಾಡ್ಬೇಕಪ್ಪ ಅನ್ನೋ ತರ. ಇಂಥ ಕಠಿಣ ಪ್ರಸಂಗನ ನನ್ನ ಜೀವಮಾನದಲ್ಲೇ ನೋಡಿದ್ದಿಲ್ಲ. ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡುಗುತ್ತೆ. ಬಟ್ ಭಯ ಪಡೋ ಅವಶ್ಯಕತೆ ಇಲ್ಲ ಗುರು. SRH ನ ಎದುರಿಸಿದ್ವಿ ಎಲ್ಲಿ? ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಹೋದ್ ಸಾರಿನೇ ಎದುರಿಸಿದ್ವಿ. KKRಗಿಂತ ಮುಂಚೆ ಮ್ಯಾಚಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ. SRH ಅವ್ರು ಎಷ್ಟು ಹೊಡೆದಿದ್ರು ಹೇಳ್ರಿ? 287 ಹೊಡೆದಿದ್ರು ಗುರು. ಯಪ್ಪ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರು. ಬಟ್ ಅದಕ್ಕೆ ಪ್ರತ್ಯುತ್ತರವಾಗಿ ನಾವೆಷ್ಟು ಹೊಡೆದಿದ್ವಿ ಹೇಳಿ? 262. ಸೊ ಕ್ರೇಜಿ ಬ್ಯಾಟಿಂಗ್ ಮಾಡಿದ್ವಿ. ಸೊ ಅವ್ರಿಗೆ ಟಕ್ಕರ್ ಕೊಡೋಷ್ಟು ನಾವು ಬ್ಯಾಟಿಂಗ್ ಮಾಡಿದ್ವಿ. ಆ್ಯಂಡ್ DK ಅಣ್ಣ ಅಂತ ಹೆವಿ ಫಾರ್ಮಲ್ಲಿದ್ದರು. ಬ್ಯಾಟಿಂಗ್ ಮಾತ್ರ ಸೂಪರಾಗಿ ಆಡಿದ್ರು DK ಅಣ್ಣ ಅಂತೂ ಗುರು ತೋಳಿನ ಬಲ ತೋರಿಸಿದ್ರು ಅವತ್ತಂತೂ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ಗುರು ಎಂಟ್ರಲ್ಲಿ ಗೆದ್ದಿದ್ದೀರಾ, ಇನ್ನೇನೋ ಕ್ವಾಲಿಫೈ ಅಂತೂ ಆಗಲ್ಲ. ಸೊ ಮತ್ತೆ ಇದೇ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ, ಬೇರೆ ಟೀಮ್ಗೆ ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಸೋತಿದ್ದೀರಾ ಅಂತ ಕೇಳಿದಾಗ ಕಣ್ಣೀರಿಟ್ಟಿದ್ದೀವಿ ಹೊರತು ಜೀವ ಬಿಟ್ಟಿಲ್ಲ. ನಾನಂತ ಹಿಂಗೆ ಹೇಳ್ತೀನಿ ಗುರು, ಸೋತಿದ್ದೀವಿ ಬಟ್ ಸತ್ತಿಲ್ಲ. 16 ವರ್ಷ ಹೆಂಗೂ ನಾವು ವೆಯ್ಟ್ ಮಾಡಿದ್ದೀವಿ, ಇನ್ನೂ ಹಂಗೆ ವೆಯ್ಟ್ ಮಾಡ್ತಾನೆ ಇರೋಣ ಅಂತ. ಆ್ಯಂಡ್ ನಾನಂತೂ ಗೊತ್ತಲ್ಲ ನಿಮಗೆ RCB ಸಪೋರ್ಟ್ರು. ನಾನಂತೂ ಈ ಕ್ಲೈಮೇಟೇ ಚೇಂಜ್ ಆಗಲಿ, ಏನೇ ಚೇಂಜ್ ಆಗಲಿ, RCB ಸಪೋರ್ಟ್ ಮಾತ್ರ ನನ್ನಿಂದ ಯಾವಾಗಲೂ ಇದ್ದೇ ಇರುತ್ತೆ. ನಾನಂತೂ ಚೇಂಜ್ ಆಗಲ್ಲ ಗುರು. ಬಾಂಬೆ ಮುಂಬೈ ಆಗ್ಬೋದು, ಬ್ಯಾಂಗ್ಳೂರು ಬೆಂಗಳೂರು ಆಗ್ಬೋದು, ಆದರೆ ನಾನು ಮಾತ್ರ ಚೇಂಜ್ ಆಗೋದೇ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ಇವಾಗ ಕ್ಯಾಲ್ಕುಲೇಷನ್ ಟೈಮ್ ಗುರು. ಅಪ್ಪ ನನಗೆ ಒಂದು ಇಮೇಜ್ ಸಿಕ್ಕಿದೆ. ಆ ಇಮೇಜಲ್ಲೆಲ್ಲ ಫುಲ್ಲು ಬರ್ದವ್ರೆ ಈ ಥರ ಅಂತ, ಯಾರ್ಯಾರು ಹೆಂಗೆ ಗೆದ್ದರೆ ನಮಗೆ ಹೆಂಗೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಮೋರ್ ಓವರ್ ನಾವು 6ರಲ್ಲಿ 6 ಮ್ಯಾಚ್ ಗೆಲ್ಲಬೇಕು ಗುರು. 14 ಪಾಯಿಂಟ್ಗೆ ರೀಚ್ ಆಗ್ತೀವಿ. ಸೊ 14 ಪಾಯಿಂಟ್ಗೆ ರೀಚ್ ಆದಮೇಲೆ ನಾವು ಅಂದರೆ ಲೈಕ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಇಮೇಜ್ನ ಹಾಕ್ತೀನಿ, ನೀವೇ ನೋಡ್ಕೊಳ್ಳಿ. ಈ ಥರ ಆಗೋದು ಕಷ್ಟ ಸಾಧ್ಯ ಅಂತ ನನಗನ್ಸುತ್ತೆ ಗುರು, ತುಂಬ ಕಷ್ಟ. ಯಾಕೆ ಅಂತಂದರೆ ಆಬ್ವಿಯಸ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು. ಆ್ಯಂಡ್ 6ರಲ್ಲಿ 6 ಗೆಲ್ಲೋದು ಮಾಮೂಲಿ ವಿಷಯ ಅಂತೂ ಅಲ್ವೇ ಅಲ್ಲ ಗುರು. ಅದು ಈ IPL ಅಲ್ಲಿ ಯಾರು ಹೆಂಗೆ ಗೆಲ್ತಾರೋ, ಯಾವ ಟೀಮು ಯಾವಾಗ ಹೆಂಗೆ ಗೆಲ್ಲುತ್ತೋ ಅಂತಲೇ ಗೊತ್ತಾಗ್ತಿಲ್ಲ. ಆ ಥರ ಕಾಂಪಿಟೇಷನ್ ಇರೋ ಒಂದು IPL ಸೀಸನಲ್ಲಿ 6ರಲ್ಲಿ 6 ಗೆಲ್ಲೋದು ಮಾಮೂಲಿ ವಿಷಯ ಅಂತ ಅಲ್ವೇ ಅಲ್ಲ ಗುರು. ಒಂದು ಸಲನಾದರೂ ಇವನು ಹೇಳೋ ಕತೆ ನಿಜ ಆಗ್ಬಿಡ್ಲಿ ಅನ್ನಿಸ್ತಾ ಇದೆ. ಏನೋ 5% ಚಾನ್ಸ್ ಕೊಟ್ಟವ್ರೆ, ಬಟ್ ನಾನು ಆಪ್ಟಿಮಿಸ್ಟಿಕ್ ಆಗಿ RCB ಸಪೋರ್ಟರ್ ಆಗಿ ಏನೋ ಒಂದು 20% 30% ಚಾನ್ಸ್ ಇದೆ ಅಂತ ಏನೋ ಮ್ಯಾಕ್ಸಿಮಮ್ ಆಪ್ಟಿಮಿಸ್ಟಿಕ್ ಆಗಿ ಹೇಳ್ತಿದ್ದೀನಿ. ಬಟ್ ನೋಡೋಣ ಏನಾಗುತ್ತೆ ಅಂತ. ಭಗವಂತನ ಇಚ್ಛೆ ಇವೆಲ್ಲ ಗುರು. ಟೀಮ್ಸಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಟೀಮ್ 11ಅಲ್ಲಿ ಅಂತಂದರೆ? ಏನು ಪ್ಲೇಯಿಂಗ್ 11ಅಲ್ಲಿ ಏನು ಚೇಂಜಸ್ ಆಗಲ್ಲ ಅಂತ ನನಗನ್ಸುತ್ತೆ ಗುರು. ಯಾಕೆ ಅಂದರೆ KKR ಅವ್ರ ಜೊತೆ ಆಲ್ಮೋಸ್ಟ್ ಲಾಸ್ಟ್ ಓವರಲ್ಲಿ ಗೆದ್ದಿದ್ವಿ. ಸೊ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಅಂತೂ ಸಾಲ್ವ್ ಆಗಿದೆ ಅಂತ ಅನ್ಕೋತೀನಿ ಗುರು. ಎಲ್ಲರೂ ಫಾರ್ಮಲ್ಲಿ ಅವರೇ. ವಿಲ್ ಜಾಕ್ಸ್ ಅಣ್ಣ ಫಾರ್ಮಿಗೆ ಬಂದರು. ಫಾರ್ಮಿಗೆ ಅಂದರೆ ವಿಲ್ ಜಾಕ್ಸ್ ಅಣ್ಣ ಸಖತ್ತಾಗಿ ಆಡಿದ್ರು. ಪತ್ತಿದಾರ್ ಅಣ್ಣ ಫಾರ್ಮಿಗೆ ಬಂದರು. ಕೊಹ್ಲಿ ಕಾಕ ಅಂತ ಆಬ್ವಿಯಸ್ಲಿ ಫಾರ್ಮಲ್ಲಿ ಅವರೇ. ಡುಪ್ಲೆಸಿಸು ಫಾರ್ಮಲ್ಲಿ ಅವರೇ. ಆ್ಯಂಡ್ ಗ್ರೀನ್ ಒಂಚೂರು ಆಡಬೇಕು. ಅದಾದಮೇಲೆ ಲ್ಯಾಂಬ್ರರ್ ಅಣ್ಣನೂ ಓಕೆ ಆಡಿದ್ರು. ಆ್ಯಂಡ್ DK ಅಣ್ಣ ಅಂತ ಆಬ್ವಿಯಸ್ಲಿ ಗೊತ್ತಲ್ಲ ಫಾರ್ಮಲ್ಲೇ ಅವರೇ. ಸೊ ಕ್ರೇಜಿ ಬ್ಯಾಟಿಂಗ್ ಅವರು. ಬ್ಯಾಟಿಂಗ್ ಡೆಪ್ತ್ ಅಂತೂ ಸಕ್ಕತ್ತಾಗಿದೆ. ಸೊ ಬಾಲಿಂಗಲ್ಲೇ ಸ್ವಲ್ಪ ಹಂಗೆ ಏನೋ ನಡೀತಾ ಇದೆ, ಬಟ್ ಆದರೂ ಪ್ರಾಬ್ಲಮ್ ಇಲ್ಲ. ಇವಾಗ ಹೆಂಗೂ SRH ಅವರು ಯಾವುದೇ ಬಾಲಿಂಗ್ ಟೀಮ್ ಜೊತೆ ಆಡಿದ್ರು, ಬಾಲಿಂಗ್ ಇರೋ ಟೀಮ್ ಜೊತೆ ಆಡಿದ್ರೇ ನಾಯಿ ಹೊಡೆದಂಗೆ ಹೊಡಿತವ್ರೆ. ಇನ್ನು ಬೇರೆ ಟೀಮ್ ಜೊತೆ ಹೆಂಗೆ ಹೊಡಿತಾರಂತೆ ನಿಮ್ಗಂತೂ ಗೊತ್ತಲ್ಲ. DC ಅವ್ರಿಗೂ ಹಂಗೆ ಹೊಡೆದ್ರು ಗುರು. ಸೊ ಅಂದರೆ ನಮ್ಗೆ ಬಾಲಿಂಗ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ನಾವು ಬ್ಯಾಟಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಅಂತ ಆಯಿತು ಅಷ್ಟೇ. ಸೊ ಇವಾಗ ಆಲ್ಮೋಸ್ಟ್ ಸೇಮ್ ಟೀಮ್ ಗುರು. ಲಾಕಿ ಫರ್ಗ್ಯೂಸನ್ ಇರ್ತಾರೆ, ಯಾಕೆಂದರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಯಶ್ ದಯಾಲ್ ಅಣ್ಣ ಬೇಕು, ಸಿರಾಜ್ ಅಣ್ಣನೂ ಇರಲೇಬೇಕು. ಸೊ ಆಲ್ಮೋಸ್ಟ್ ಅವ್ರದ್ದು ಹೋಮ್ ಗ್ರೌಂಡ್ ಥರ, ಸೊ ಇರಲೇಬೇಕು. ಆ್ಯಂಡ್ ಸ್ಪಿನ್ನರ್ ಒಂದು ಕರಣ್ ಶರ್ಮಾ ಒಬ್ವಿಯಸ್ಲಿ ಬ್ಯಾಟಿಂಗು ಕೊಡ್ತಾರೆ ಅನ್ಸುತ್ತೆ ಗುರು ಇವಾಗ. ಯಾಕಂದರೆ ಮಿಚೆಲ್ ಸ್ಟಾರ್ಕ್ಗೆ 6 ಹೊಡೆದಿರೋದ್ರಿಂದ ಅವ್ರ ಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ನಮಗೇನೆ ಹೆಚ್ಚಿಗೆ ಆಗಿದೆ. ಆ್ಯಂಡ್ ಗುರು ಈ ಕಡೆ SRHಗೆ ಬರೋದಾದರೆ ಗುರು, ಓಪನಿಂಗ್ ಟ್ರೇವಿಸ್ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಇವರಿಬ್ಬರಲ್ಲಿ ಒಬ್ಬರನ್ನಾದರೂ ಹೆಂಗಾದ್ರೂ ಮಾಡಿ ಔಟ್ ಮಾಡಲೇಬೇಕು ಗುರು. ಇಲ್ಲ ಅಂದರೆ ಗೊತ್ತಲ್ಲ 6 ಓವರ್ಗೆ 125 ಗುರು. ಪವರ್ ಪ್ಲೇಲಿ ನಾಯಿ ಹೊಡೆದಂಗೆ ಹೊಡಿತಾರಪ್ಪ ಇವರು ಇಬ್ಬರು ಸೇರಿದ್ರೆ. ಅದರಲ್ಲೂ ಅಭಿಷೇಕ್ ಶರ್ಮಾ ಅಣ್ಣ ಯಾವ ಲೆವೆಲಿಗೆ ಫೋಕಸ್ ಅಂದರೆ 4 ಹೊಡಿಬಾರ್ದು, 6 ಹೊಡಿಬೇಕು. ಫಸ್ಟು 6ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಭಿಷೇಕ್ ಅಣ್ಣ. ಅಪ್ಪ ಅಭಿಷೇಕ್ ಅಣ್ಣನ ಹೆಂಗಾದ್ರೂ ಮಾಡಿ ಔಟ್ ಮಾಡಬೇಕು ಗುರು. ಸೊ ಅಲ್ಲಿ ಆಬ್ವಿಯಸ್ಲಿ ಎಲ್ಲ ತದ್ಕೋ ಪ್ಲೇಯರೇ ಗುರು. ಟ್ರೇವಿಸ್ ಹೆಡ್ ಆಯಿತು, ಅಭಿಷೇಕ್ ಶರ್ಮಾ ಆಯಿತು, ಅದಾದಮೇಲೆ ಇವರು ಕ್ಲಾಸಿನ ಕಳಿಸ್ತಾರೆ. ಮಾರ್ಕ್ರಮ್ ಒಬ್ಬರು ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ಆಡ್ತಾರೆ. ನಿತೀಶ್ ರೆಡ್ಡಿ ಆಯಿತು ಗುರು, ಅಬ್ದುಲ್ ಸಮಾದು ಆ್ಯಂಡ್ ಇವರು ಶಾಬಾಜು ಫುಲ್ ಫಾರ್ಮಲ್ಲಿ ಅವರೇ. RCB ವಿರುದ್ಧ ಆಬ್ವಿಯಸ್ಲಿ ಆಡಬೇಕು ಅಂತ ಕಾಯ್ತಾ ಇರ್ತಾರೆ ಗುರು. ಸೊ ಈ SRH ಟೀಮ್ ಮಾತ್ರ ಬಲಿಷ್ಠವಾಗಿದೆ. ಆ್ಯಂಡ್ ಬಾಲರ್ಸು ಕೂಡ ಫಾರ್ಮಲ್ಲವರೇ, ಫಾರ್ಮಿಗೆ ಬಂದವರೆ.
ಭುವಿ ಆಯಿತು ಆ್ಯಂಡ್ ಇವರು ನಟರಾಜನ್ನು ಯಪ್ಪ ದೇವ್ರೆ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಇದೆ ಗುರು. ಪ್ಯಾಟ್ ಕಮಿನ್ಸ್ ಅವರು ಕ್ಯಾಪ್ಟನ್ಸಿ ಜೊತೆ ಬಾಲಿಂಗು ಸಕ್ಕದಾಗಿ ಮಾಡ್ತಾರೆ ಗುರು. ಅವ್ರ ಕಡೆ ಏನು ಕೊರತೆ ಅಂದರೆ ಸ್ಪಿನ್ನರ್ಸ್ ಒಂಚೂರು ಕೊರತೆ, ಬಟ್ ಮಯಾಂಕ್ ಮಾರ್ಕಂಡೆ ಆ್ಯಂಡ್ ಶಾಬಾಜು ಏನಾದರೂ ಫಾರ್ಮಿಗೆ ಫಾರ್ಮ್ ಅಂದರೆ ಲೈಕ್ ಸಕ್ಕತ್ತಾಗಿ ಒಂದು 2 to 4 ಅವರ್ಸು ಕೊಟ್ಟರು ಕ್ರೇಜಿ ಗುರು. ನಿತೀಶ್ ರೆಡ್ಡಿ ಅವರು ಆಬ್ವಿಯಸ್ಲಿ ಆಲ್ರೌಂಡರ್ ಅಲ್ಲ, ಅವರು ಒಂದು 2 to 3 ಅವರ್ಸ್ ಕೊಡ್ತಾರೆ. ಸೊ ಒಂದು ಕಂಪ್ಲೀಟ್ ಪ್ಯಾಕೇಜ್ ಗುರು ಇದು ಹೈದ್ರಾಬಾದು. ಸೊ ಇವ್ರನ್ನ ಸೋಲಿಸ್ಬೇಕು ಅಂದರೆ ಸ್ವಲ್ಪ ಕ್ರೇಜಿಯಾಗಿ ಆಡಬೇಕಾಗತ್ತೆ RCB ಅವರು, ಇಲ್ಲ ಅಂದರೆ ಆಬ್ವಿಯಸ್ಲಿ SRH ಅವರು ಈಸಿ ವಿನ್ ಆಗ್ತಾರೆ. ಅಯ್ಯೋ ನಿಜ 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 ನೀನ್ ಹೇಳ್ತಿರೋದೆಲ್ಲ ನಿಜ ಗುರು. ನಾವೇನಾದರೂ SRH ಜೊತೆ ಗೆದ್ರೆ ಗುರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತೀವಿ. ಯಾಕೆಂದರೆ ಅಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ಲು ಫುಲ್ಲು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಗುರು. ಯಾಕೆಂದರೆ SRH ಫುಲ್ಲು ಕಂಪ್ಲೀಟ್ ಪ್ಯಾಕೇಜ್ ಇರೋ ಟೀಮು. ಆ ಟೀಮ್ ಜೊತೆ ನಾವೇನಾದರೂ ಗೆದ್ದರೆ ಗುರು ಇನ್ನೂ ಚಾನ್ಸ್ ಇದೆ ನಮಗೆ, ಇನ್ನೂ ಹೆಂಗಾದರೂ ಮಾಡಿ ಆಡ್ಬೋದು ಗೆಲ್ಬೋದು ಅನ್ನೋ ಒಂದು ಹುಮ್ಮಸ್ ಬರುತ್ತೆ, ಪ್ಲೇಯರ್ಸ್ಗೂ ಬರುತ್ತೆ ಆ್ಯಂಡ್ ನಮ್ಮ ಫ್ಯಾನ್ಸ್ಗೂ ಬರುತ್ತೆ. ಸೊ ನೋಡಬೇಕು ಗುರು, SRH ಜೊತೆ ಹೆಂಗಾದರೂ ಮಾಡಿ ಗೆಲ್ಲಬೇಕಪ್ಪ. ಸೊ ದೇವರೇ ನೀನೇ ಕಾಪಾಡಬೇಕು. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಕಾಪಾಡಪ್ಪ. ನೋಡೋಣ ಗುರು ಈ ಮ್ಯಾಚು ಏನಾಗುತ್ತೆ ಏನು ಕತೆ ಅಂತ. ಆ್ಯಂಡ್ ನಮ್ಮ ಸಪೋರ್ಟ್ ಒಬ್ವಿಯಸ್ಲಿ RCBಗೆ ಇರೋದರಿಂದ RCBಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಮ್ಯಾಚನ್ನು ಗೆಲ್ಕೊಂಡು ಬನ್ನಿ ಆ್ಯಂಡ್ SRH ಅವ್ರಿಗೆ ಮಾಂಜ ಕೊಡಿ ಅಂತ ಹೇಳ್ತಾ ನನ್ನ 100% ವಿಶ್ವಾಸ ಇದೆ. ನಮ್ಮ ಟೀಮ್ ಒಳ್ಳೆ ಇದ್ದಲ್ಲಿ ಗೆದ್ಕೊಂಡು ಬರ್ತಾರಂತ, ಲೀಡಲ್ಲಿ ಗೆದ್ಕೊಂಡು ಬರ್ತಾರಂತ ವಿಶ್ವಾಸ ಆಗಿದೆ. ನೋಡಿ ಹೆಂಗೆ ಕೊಡ್ತಾರೆ ಅವ್ರಿಗೆ ಮಾಂಜ 6 ಮೇಲೆ 6. ಇವತ್ತಿನ ವಿಡಿಯೋ ಮುಗಿಸೋ ಸಮಯ. ಸೊ ಈ RCB ವರ್ಸಸ್ SRH ಪ್ರಿವ್ಯೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಅಂತೂ ಮಾಡಿರಿ. ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಗುರು, ಯಾಕೆ ಅಂದರೆ 500 ಸಬ್ಸ್ಕ್ರೈಬ್ಸ್ಗೆ ರೀಚ್ ಆಗ್ತಾಯಿದ್ದೀವಿ. ಸೊ ಒಂದು ಹೊಸ ಚಾನಲ್ ಇರೋದ್ರಿಂದ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.